ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನು ನನ್ನ ಸಿಸ್ಟರ್ ಮದುವೆಗೆ ಅಂತ ಅಂದ್ಬಿಟ್ಟು ನೇಲ್ ಆರ್ಟ್ ಮಾಡಿಸ್ಕೊಂಡಿದ್ದೆ. ಬನ್ನಿ ನನ್ನ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ನಿಮಗೆ ತಿಳಿಸ್ತೀನಿ. ಹಾಗೆ ನಾನು ನೇಲ್ ಆರ್ಟ್ನ ಯಾರ ಹತ್ರ ಮಾಡಿಸ್ಕೊಂಡೆ ಅಂತಲೂ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಫಸ್ಟಿಗೆ ಇಲ್ಲಿ ನಮ್ಮ ನೇಲ್ಸ್ನೆಲ್ಲ ಕ್ಲೀನ್ ಮಾಡ್ತಾರೆ. ಹಾಗೆ ನಮ್ಮದು ಎಕ್ಸ್ಟ್ರಾ ನೇಲ್ಸ್ ಏನಾದರೂ ಬೆಳೆದಿರುತ್ತಲ್ಲ, ಸೊ ಅದನ್ನೆಲ್ಲ ಕಟ್ ಮಾಡಿ ನೆಕ್ಸ್ಟ್ ಈ ಥರದ ಆರ್ಟಿಫಿಷಿಯಲ್ ನೇಲ್ಸ್ ಇರುತ್ತಲ್ಲ, ಸೊ ಅದನ್ನು ನಮ್ಮದು ಒರಿಜಿನಲ್ ನೇಲ್ಸ್ಗೆ ಸ್ಟಿಕ್ ಮಾಡ್ತಾರೆ. ಸೊ ನನಗೆ ತುಂಬ ಚೆನ್ನಾಗಿ ಇಷ್ಟ ಆಯಿತು ಆ್ಯಕ್ಚುಲಿ. ಸೊ ಏನು ಪೇಯ್ನ್ ಆಗಿಲ್ಲ, ಏನೂ ಇಲ್ಲ. ಸೊ ಆರಾಮಾಗಿ ತುಂಬ ನೀಟಾಗಿ ನಮಗೆ ಮಾಡಿಕೊಟ್ರು. ಸೊ ಆ್ಯಕ್ಚುಲಿ ನಾನು ಈ ಪೇಜ್ ಇದರಲ್ಲಿ ಸ್ಕ್ರೀನ್ ಮೇಲೆ ಇನ್ಸ್ಟಾಗ್ರಾಮ್ದು ಐಡಿ ಅವ್ರದ್ದು ಹಾಕ್ತಾಯಿದ್ದೀನಿ. ನೇಲ್ ಪಾಪ್ಸ್ ಅಂತ ಇದೆ. ಸೊ ಇವರು ನೇಮ್ ಬಂದರು ಇವ್ರದ್ದು ಚೇತನ ಅಂತ. ಸೊ ನಿಮಗೆ ಹೋಮ್ ಸರ್ವಿಸು ಸಹ ಕೊಡ್ತಾರೆ ಇವರು. ನಾನು ಇಲ್ಲಿ ಮಾಡಿಸ್ಕೊತಾ ಇರೋದು ಬಂದು ಸ್ವಲ್ಪ ನಾನು ಲೈಟ್ ಕಲರ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡಿಸ್ಕೊತಾ ಇದ್ದೀನಿ. ಆ್ಯಂಡ್ ಇಲ್ಲಿ ನಮಗೆ ಆರ್ಟಿಫಿಷಿಯಲ್ ನೇಲ್ನ ನಮ್ಮದು ಒರಿಜಿನಲ್ ನೇಲಿಗೆ ಸ್ಟಿಕ್ ಮಾಡೋದ ಮೇಲೆ ಸೊ ನಮಗೆ ಸ್ಕ್ವೇರ್ ಶೇಪ್ ಬೇಕಾ ಅಥವಾ ರೌಂಡ್ ಶೇಪ್ ಬೇಕಾ ಅದನ್ನು ನೋಡಿಬಿಟ್ಟು ಅವರು ಮಾಡಿಕೊಡ್ತಾರೆ. ಸೊ ನಾನು ಟೆಂಪರರಿ ಎಕ್ಸ್ಟೆನ್ಷನ್ ತಗೊಂಡು ಮಾಡಿಸ್ಕೊಂಡೆ. ಸೊ ನಮಗೆ ಒಂದು 15 to 1 ಮಂತ್ವರೆಗೂ ಇರುತ್ತೆ. ನಾವು ಏನೋ ಅಷ್ಟು ರಫಾಗಿ ಕೆಲಸ ಏನೋ ಮಾಡಲಿಲ್ಲ ಅಂತಂದರೆ 1 ಮಂತ್ವರೆಗೂ ಇರುತ್ತೆ. ಸೊ ಈ ಥರ ಲೈಟ್ ಕಲರ್ ನಾನು ಚೂಸ್ ಮಾಡಿದೆ, ಬಿಕಾಸ್ ನಂದು ಡ್ರೆಸ್ ಆ್ಯಂಡ್ ಸ್ಯಾರಿ ಎಲ್ಲ ಡಾರ್ಕ್ ಇದ್ದಿದ್ದರಿಂದ ಸೊ ಲೈಟ್ ಕಲರ್ ಮಾಡಿಸ್ಕೊಂಡ್ರೆ ನಂದು ಸ್ಯಾರಿ ಆ್ಯಂಡ್ ಡ್ರೆಸ್ ಮೇಲೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಈ ಥರ ನ್ಯೂಡ್ ಕಲರ್ ಚೂಸ್ ಮಾಡಿದೆ. ಸೊ ಫೈನಲಿ ದಿಸ್ ಈಸ್ ಮೈ ನೇಲ್ ಆರ್ಟ್. ತುಂಬ ಇಷ್ಟ ಆಯಿತು ನನಗೆ. ಸೊ ತುಂಬ ಸೂಪರಾಗಿ ಕಾಣಿಸ್ತಾಯಿತ್ತು ನನಗೆ, ಕೈಗೆ ಮಾತ್ರ ಸಕ್ಕದಾಗಿ ಕಾಣಿಸ್ತಾಯಿತ್ತು. ಫಸ್ಟ್ ಟೈಮ್ ನಾನು ಮಾಡಿಸ್ಕೊಂಡಿದ್ದು ಈ ಥರ ನೈಲ್ ಆರ್ಟ್ನ. ಸೊ ವಿತ್ ಒಂಥರ ನ್ಯೂಡ್ ಪಿಂಕ್ ಕಲರ್ ಮೇಲೆ ಈ ಥರ ಗೋಲ್ಡನ್ ಕಲರಲ್ಲಿ ನನಗೆ ಮಾಡಿಕೊಟ್ರು. ಸೊ ತುಂಬ ಇಷ್ಟ ಆಯಿತು ನನಗೆ. ಆ್ಯಂಡ್ ನೆಕ್ಸ್ಟ್ ನನ್ನ ಇಬ್ಬರು ಸಿಸ್ಟರು ಸಹ ಮಾಡಿಸ್ಕೊಂಡ್ರು. ಸೊ ಅವರು ಯಾವ್ಯಾವ ಥರ ಡಿಸೈನ್ ಮಾಡಿಸ್ಕೊಂಡಿದ್ದಾರೆ ಅಂತಲೂ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ನಾನು ಯಾರ ಹತ್ರ ಮಾಡಿಸ್ಕೊಂಡೆ ಅಂತ ಅಂದ್ಬಿಟ್ಟು ನಾನು ಆಗಲೇ ನಿಮಗೆ ಹೇಳಿದ್ದೀನಿ. ಇನ್ನೂ ಒಂದು ಸರಿ ಹೇಳ್ತಾ ಇದ್ದೀನಿ. ಇನ್ಸ್ಟಾಗ್ರಾಮ್ ಐಡಿ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ, ಹೋಗಿ ಚೆಕ್ ಮಾಡಿ. ಅವ್ರಿಗೇನಾದರೂ ಮೆಸೇಜ್ ಮಾಡಿ ಕೇಳಿ ಅವ್ರನ್ನ ವಿಚಾರಿಸ್ಕೋಬೋದು. ಆ್ಯಂಡ್ ಇದು ತುಮಕೂರಿನಲ್ಲಿ ಇರೋರು ಯಾರು ನೋಡ್ತಾ ಇದ್ದೀರೋ ವಿಡಿಯೋ ಅವ್ರಿಗೆ ಮಾತ್ರ ಅವೈಲೇಬಲ್ ಅಷ್ಟೇ. ಸೊ ಹೋಮ್ ಸರ್ವಿಸು ಸಹ ಮಾಡಿಕೊಡ್ತಾರೆ ಇವರು. ಆ್ಯಂಡ್ ನನ್ನ ಫಸ್ಟ್ ಸಿಸ್ಟರ್ ಬಂದ್ಬಿಟ್ಟು ಈ ಥರ ಮೆರೂನ್ ಆ್ಯಂಡ್ ಗೋಲ್ಡ್ ಕಾಂಬಿನೇಷನಲ್ಲಿ ಮಾಡಿಸ್ಕೋತಾ ಇದ್ದಾಳೆ. ಬಿಕಾಸ್ ಅವಳದು ಸ್ಯಾರಿ ಎಲ್ಲ ಲೈಟ್ ಕಲರ್ ಅವಳು ಹಾಕೊಳ್ತಾ ಇರೋದು ಮದುವೆಗೆ. ಹಾಗಾಗಿ ಅವಳು ನೇಲ್ಸ್ನ ಅಂದರೆ ನೇಲ್ಸ್ ಕಲರ್ನ ಡಾರ್ಕ್ ಕಲರ್ ಚೂಸ್ ಮಾಡಿದ್ದಾಳೆ. ಸೊ ಅವಳದು ಫೈನಲ್ ಲುಕ್ಕು ಹೇಗೆ ಬರುತ್ತೆ ಅಂದ್ಬಿಟ್ಟು ತೋರಿಸ್ತೀನಿ. ಆ್ಯಂಡ್ ಇದು ಒಬ್ರೊಬ್ರಿಗೆ ಅಟ್ಲೀಸ್ಟ್ 1.5 to 2 hours ಬೇಕು ನೀಟಾಗಿ ಕ್ಲೀನಾಗಿ ಮಾಡಬೇಕು ಅಂತ ಅಂದರೆ. ಸೊ ನಮಗೂ 1-2 hours ತೊಗೊಂಡ್ರು ಸೊ ಒಬ್ರೊಬ್ರಿಗೆ ಮಾಡೋದಕ್ಕೆ. ಆ್ಯಂಡ್ ಬನ್ನಿ ಇವಾಗ ಅವಳದು ಫೈನಲ್ ಲುಕ್ ಹೇಗಿದೆ ಅಂದ್ಬಿಟ್ಟು ನಮ್ಮ ಅಕ್ಕಂದು ತೋರಿಸ್ತೀನಿ. ಸೊ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಸೂಪರಾಗಿ ಕಾಣಿಸ್ತಿತ್ತು ಕಲರು. ಸೊ ಗೋಲ್ಡ್ ವಿತ್ ಮೆರೂನ್ ಕಲರಲ್ಲಿ ಮಾಡಿಸ್ಕೊಂಡ್ಳು. ಆ್ಯಂಡ್ ನಾನು ಫುಲ್ ಒಂದೇ ಕಲರ್ ಇತ್ತು ನಂದು 5 ಬೆರಳಲ್ಲೂ. ಬಟ್ ಅವಳು 4 ಬೆರಳು ಒಂದು ಕಲರ್ ಆ್ಯಂಡ್ ಒಂದಕ್ಕೆ ಗೋಲ್ಡ್ ಹಾಕಿಸ್ಕೊಂಡಿದ್ಲು. ಸೊ ಅವಳು ಆ ಥರ ಚೂಸ್ ಮಾಡಿಕೊಂಡ್ಳು. ಆ್ಯಂಡ್ ನೆಕ್ಸ್ಟ್ ಬಂದು ನನ್ನ ಸೆಕೆಂಡ್ ಸಿಸ್ಟರು, ಅವಳು ಅಷ್ಟೇ. ಅವಳದು ಲೈಟ್ ಸ್ಯಾರಿ ಆಗಿರೋದ್ರಿಂದ ಅವಳು ಡಾರ್ಕ್ ಕಲರ್ ಮಾಡಿಸ್ಕೊತಾ ಇದ್ಲು. ಅವಳು ರೆಡ್ ಕಲರ್ ಚೂಸ್ ಮಾಡಿಬಿಟ್ಟು ರೆಡ್ಡಲ್ಲಿ ಮಾಡಿಸ್ಕೋತಾ ಇದ್ದಾಳೆ. ಆ್ಯಂಡ್ ಇವಳದು ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ಸೊ ನಾನು ನಮ್ಮ ದೊಡ್ಡಕ್ಕ ರೌಂಡ್ ಶೇಪ್ ಮಾಡಿಸ್ಕೊಂಡ್ವಿ, ಏನಂತಾರೆ ಅದು ನೇಲ್ನ. ಬಟ್ ಇವಳು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿಸ್ಕೊಂಡ್ಳು. ಸೊ ತುಂಬ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಇವಳದು ಅಷ್ಟೇನೆ. ಇವಳದು ಫೈನಲ್ ಲುಕ್ ಹೇಗೆ ಬರುತ್ತೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಅಲ್ಲಿ ಮೊಬೈಲ್ನಲ್ಲಿ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆಯಲ್ಲ, ಸೊ ಆ ಥರ ಮಾಡಿಸ್ಕೊಂಡ್ಳು ಇವಳು. ಬಟ್ ಅಲ್ಲಿ ಮೆರೂನ್ ಇದೆ, ಬಟ್ ಇವಳು ರೆಡ್ ಕಲರ್ ಚೂಸ್ ಮಾಡಿಕೊಂಡು ಮಾಡಿಸ್ಕೊಂಡ್ಳು. ತುಂಬ ಚೆನ್ನಾಗಿ ಬಂತು ಅವಳದು ಅಷ್ಟೇ ನೇಲ್ಸು. ಸೊ ಇದು ಬಂದು ನನ್ನ ನೇಲ್ ಆರ್ಟ್. ನಾನು ಪೀಚ್ ಆ್ಯಂಡ್ ಗೋಲ್ಡ್ ಕಲರಲ್ಲಿ ಚೂಸ್ ಮಾಡಿ ಮಾಡಿಸ್ಕೊಂಡಿದ್ದು. ಆ್ಯಂಡ್ ನೆಕ್ಸ್ಟ್ ಬಂದು ನಮ್ಮ ದೊಡ್ಡಕ್ಕ ಮೆರೂನ್ ಆ್ಯಂಡ್ ಗೋಲ್ಡನ್ ಕಲರ್ ಚೂಸ್ ಮಾಡಿಕೊಂಡು ಅವಳು ಈ ಥರ ಮಾಡಿಸ್ಕೊಂಡ್ಳು. ನಿಮಗೆ ಅನ್ನಿಸ್ತಾ ಇದೆ ಎಷ್ಟು ಕ್ಯೂಟಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೈಲ್ಸ್. ನಮ್ಮ ಕೈಗೆ ಅಂತೂ ಬ್ಯೂಟಿಫುಲ್ ಆಗಿತ್ತು, ನಿಜವಾಗ್ಲೂ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇವಳು ನಮ್ಮ ಎರಡನೇ ಅಕ್ಕ ರೆಡ್ ಆ್ಯಂಡ್ ವೈಟ್ ಹಾಗೆ ವಿತ್ ಸ್ಟೋನ್ಸ್ ಎಲ್ಲ ಹಾಕಿ ಮಾಡಿಕೊಟ್ರು ಇವಳಿಗೆ.
ಸೊ ಇವಳ್ದು ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ಅವಳು ಬ್ರೈಡ್ ಆಗಿರೋದ್ರಿಂದ ಸೊ ಸ್ಟೋನ್ ಎಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಅವಳು ಸ್ಟೋನ್ ಎಲ್ಲ ಹಾಕಿಸ್ಕೊಂಡ್ಳು. ಸೊ ಅವಳದು ನೇಲ್ ಆರ್ಟ್ ಈ ಥರ ಇದೆ. ಸೊ ತುಮಕೂರಿಂದ ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ನಿಮಗೂ ಏನಾದ್ರು ನೇಲ್ ಆರ್ಟ್ ಮಾಡಿಸ್ಕೋಬೇಕು ಅಂತ ಇದ್ದರೆ ಸೊ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಸೊ ಇವ್ರದ್ದು ಇನ್ಸ್ಟಾಗ್ರಾಮ್ ID-ನ ನಾನು ಆಲ್ರೆಡಿ ಹೇಳಿದ್ದೀನಿ ಆ್ಯಂಡ್ ಸ್ಕ್ರೀನಲ್ಲೂ ಬರ್ತಿರುತ್ತೆ, ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಮೆನ್ಷನ್ ಮಾಡಿರ್ತೀನಿ, ಚೆಕ್ ಮಾಡಿ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅವ್ರು ನಿಮಗೆ ತಿಳಿಸ್ಕೊಡ್ತಾರೆ ಯಾವ್ಯಾವ ಥರ ನೇಲ್ ಆರ್ಟ್ ಸಿಗುತ್ತೆ ಅಂತ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೇಕ್ ಕೇರ್, ಬಾಯ್ ಬಾಯ್.